ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಕಾಣ ಚಾನಲ್. ಇವತ್ತಿನ ದಿನ ನಾವೇನಂತಂದರೆ ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಣ. ಓಕೆ, ಇದರಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಗ್ಗೆ ನಾವು ಮಾತಾಡೋದಾದರೆ BSNL ಒಂದು ಫೋನ್ನ ರಿಲೀಸ್ ಮಾಡಿದ್ರೆ ಆ ಫೋನ್ ಬಂದ್ಬಿಟ್ಟು ಏನಂತಂದರೆ ನೀವು ಯೂಸ್ ಮಾಡ್ತಿರೋ ಸ್ಮಾರ್ಟ್ ಫೋನ್ ಥರಲ್ಲ ನಾವು ಯೂಸ್ ಮಾಡೋದು ಯಾವ ಥರ ಯೂಸ್ ಮಾಡ್ತಿದ್ದೀವಿ, ನಿಯರ್ ಬೈ ಟವರ್ಸ್ನ ಸಿಗ್ನಲ್ ಕನೆಕ್ಟಿವಿಟಿ ಯೂಸ್ ಮಾಡ್ಕೊಂಡು ಕಾಲ್ಸು ಮತ್ತು ಡಾಟಾನ ಯೂಸ್ ಮಾಡ್ಕೊತೀವಿ. ಬಟ್ ಇವ್ರು ರಿಲೀಸ್ ಮಾಡಿರೋ ಫೋನ್ ಬಂದುಬಿಟ್ಟು ಸ್ಯಾಟಲೈಟ್ ಕನೆಕ್ಟಿವಿಟಿ ಯೂಸ್ ಮಾಡ್ಕೊಂಡು ಕಾಲ್ಸು SMS ನಾವೇಂತಂದರೆ ಕಮ್ಯುನಿಕೇಟ್ ಮಾಡ್ಬೋದು. ಬಟ್ ಇವ್ರು ಏನು ಕನೆಕ್ಟಿವಿಟಿ ಇದೆಲ್ಲ ಸ್ಯಾಟಲೈಟ್ ಥ್ರೂ ಇದು ಬಂದ್ಬಿಟ್ಟು ಏನಂತಂದರೆ ಟೋಟಲಿ ಎಂಡ್ ಟು ಎನ್ಕ್ರಿಪ್ಷನ್ ಇರುತ್ತೆ. ಮೀನ್ಸ್ ನಾವು ಮಾತಾಡೋದನ್ನು ನಾವು ಅಥವಾ ಅದರಿಂದ ಮಾತಾಡ್ತೀವಿ ಅವರಿಬ್ಬರು ಮಾತ್ರ ಮಾತಾಡ್ಬೋದು. ಬಟ್ ಮಿಡಲಲ್ಲಿ ನಾವು ಮಾತಾಡೋದನ್ನ ಯಾರು ಕೇಳಿಸ್ಕೊಳ್ಳೋದಕ್ಕಾಗಲ್ಲ. ಎಕ್ಸಾಂಪಲ್, ನಾನೊಂದು ಎಕ್ಸಿಮ್ನ ಪರ್ಚೇಸ್ ಮಾಡಿದ್ದೀನಿ. ಮೀನ್ಸ್ ನಾವು ಯೂಸ್ ಮಾಡ್ತಿದ್ದೀವಿ ಪ್ರೆಸೆಂಟು ಸ್ಮಾರ್ಟ್ಫೋನ್ಸು. ನಾನು ಎಕ್ಸಿಮ್ ಎಂಬುದನ್ನು ನಾನು ಪರ್ಚೇಸ್ ಮಾಡಿ ಸೊ ಅದನ್ನು ನಾನು ಮಾತಾಡೋದನ್ನ ನಿಯರ್ ನೆಟ್ವರ್ಕ್ ಸಿಗ್ನಲ್ಸ್ ಮೀನ್ಸ್ ಟವರ್ ಥ್ರೂ ಹೋಗಿ ಮತ್ತು ಬೇರೆ ಕಡೆ ಯಾವುದು ಅದರ್ ಎಂಡ್ ಪರ್ಸನ್ಗೆ ಹೋಗುತ್ತೆ. ಮೀನ್ಸ್ ಎಕ್ಸಿಮ್ ಕಂಪ್ನಿ ಇರುತ್ತಲ್ಲ, ನಾವು ಮಾತಾಡೋದನ್ನ ಕೇಳಿಸ್ಕೋಬೋದು ಎಕ್ಸಿಮ್ ಎಂಬ ಕಂಪ್ನಿ. ಬಟ್ ಇವ್ರು BSNL ಏನು ಇದು ಮಾಡಿದಾರಲ್ವ, ಸೊ ಬಟ್ ಅದು ಟೋಟಲಿ ಬಂದ್ಬಿಟ್ಟು ಸ್ಯಾಟಲೈಟ್ಗೆ ಇರುತ್ತಲ್ವ, ಸ್ಯಾಟಲೈಟ್ಗೆ ಹೋಗಿ ಹಂಗೆ ಹೋಗುತ್ತೆ. ಬಟ್ ಅದು ಟೋಟಲಿ ಎಂಡ್ ಟು ಎನ್ಕ್ರಿಪ್ಟ್. ಬಟ್ ಅದನ್ನು ಯಾರು ಕೇಳಿಸ್ಕೊಳ್ಳೋದಕ್ಕಾಗಲ್ಲ. ಇದು ಬಂದ್ಬಿಟ್ಟು ಪ್ರೈವಸಿ ರಿಲೇಟೆಡ್. ಓಕೆ, ಸೊ ಈ ರೀತಿಲಿ ಮೊಬೈಲು. ಸೊ ಹಾಗೆ ಬಂದ್ಬಿಟ್ಟು ಈ ಮೊಬೈಲಲ್ಲಿ IP65 ವಾಟರ್ ಆ್ಯಂಡ್ ಡಿಸ್ಟ್ ರೆಸಿಸ್ಟೆನ್ಸ್ ಇರುತ್ತೆ. ಹಾಗೆ ರಗ್ಗಡ್ ಫೋನ್ ಅಂತ ಹೇಳ್ಬೋದು. ಇದು ಟೋಟಲಿ ಡಿಸೈನ್ ಫಾರ್ ಔಟ್ಡೋರಿಂಗು. ಈ ರೀತಿಲಿ ಈ ಥರ ಮೊಬೈಲ್ ಇರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 1,34,166 ರೂಪೀಸ್. ಇದನ್ನು ನಾರ್ಮಲಿ ನೀವು ಯಾರು ಪರ್ಚೇಸ್ ಮಾಡೋಕ್ಕಾಗಲ್ಲ. ಇದು ಟೋಟಲಿ ಬಂದ್ಬಿಟ್ಟು ಏನಂತಂದರೆ ಯಾರು ಗೌರ್ಮೆಂಟ್ ಸೆಕ್ಟರ್ಸಲ್ಲಿ ಯೂಸ್ ಮಾಡ್ತಾರೋ ಮತ್ತು ಕಮರ್ಷಿಯಲಲ್ಲಿ ವೆರಿ VIP ಪರ್ಸೆಂಟ್ ಇರ್ತಾರಲ್ಲ ಅಂಥವ್ರು ಇದನ್ನು ಯೂಸ್ ಮಾಡ್ಬೋದು. ಇಫ್ ಇನ್ ಕೇಸ್ ಅವ್ರು ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ನೆಸೆಸರಿ ಅಪ್ರೂವಲ್ ಬೇಕಾಗುತ್ತೆ. BSNL ಅವ್ರ ಹತ್ರ ಹೋಗಬೇಕು. BSNL .team ರಿಪೋರ್ಟ್ ಮಾಡ್ತಾರೆ ಈ ಥರ ತಗೋತಾ ಇದ್ದಾರೆ. ಸೊ .team ಅಂತಂದರೆ ಇದಕ್ಕೆ ರೀಸನ್ ಕೇಳ್ತಾರೆ, ಏನಕ್ಕೆ ಪರ್ಚೇಸ್ ಮಾಡ್ತಿದ್ದೀರಾ ನೀವು, ಅಪ್ರೂವಲ್ ಬೇಕಾಗುತ್ತೆ. ಸೊ ಓಕೆ, ಸೊ ಆ ರೀತಿಲಿ ಇದರಲ್ಲ ಭಾಳಷ್ಟು ಅಪ್ರೂವಲ್ಸ್ ನೆಸೆಸರಿ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಅವೆಲ್ಲ ಅಪ್ರೂವ್ ಆಯ್ತು ಅಂದ್ಕೊಳ್ಳಿ, ಆವಾಗ ನೀವು ಮೊಬೈಲ್ನ ಪರ್ಚೇಸ್ ಮಾಡ್ಬೋದು. ಇಫ್ ಇನ್ ಕೇಸ್ ಪರ್ಚೇಸ್ ಮಾಡಿದ್ರೆ ಅಂದ್ಕೊಳ್ಳಿ, ಇದಕ್ಕೆ ಡೆಡಿಕೇಟೆಡ್ ಟು ಪೋಸ್ಟ್ ಪೇಯ್ಡ್ ಆ್ಯಂಡ್ ಪ್ರೀಪೇಯ್ಡ್ ಪ್ಲ್ಯಾನ್ಸ್ ಇರ್ತವೆ. ಪೋಸ್ಟ್ ಪೇಯ್ಡಲ್ಲಿ 3,500 ಏನಾದ್ರು ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ನೀವೇನೋ ಪರ್ಚೇಸ್ ಮಾಡಿದರೆ 3,500 ಕೊಟ್ಟು ನೀವು ಪೋಸ್ಟ್ ಪೇಯ್ಡ್ ಪ್ಲ್ಯಾನ್ನ ಪರ್ಚೇಸ್ ಮಾಡ್ಕೋಬೋದು. ಅದರಲ್ಲಿ ಮಿನಿಟ್ಸ್ ಲಿಮಿಟ್ ಇರ್ತವೆ. ಸೊ ಅದನ್ನು ನೀವು ಅದರಲ್ಲೇ ಕಮ್ಯುನಿಕೇಟ್ ಮಾಡಬೇಕು. ಇಫ್ ಇನ್ ಕೇಸ್ ನೀವು ಜಾಸ್ತಿ ಯೂಸ್ ಮಾಡಿದ್ರೆ ಪರ್ ಮಿನಿಟ್ಗೆ 18 ರೂಪೀಸ್ ಇವ್ರು ಚಾರ್ಜಸ್ ಮಾಡ್ತಾರೆ. ಇಫ್ ಇನ್ ಕೇಸ್ ನೀವೇನಾದರೂ ಕಮರ್ಷಿಯಲಲ್ಲಿ ಅಂದರೆ ಎಕ್ಸಾಂಪಲ್ ನೀವೇನಾದರೂ ಒಂದು ಆರ್ಗನೈಸೇಷನ್ ಕಂಪ್ನೀಸಲ್ಲಿ ನೀವಿದ್ದರೆ VIP ಪರ್ಸನ್ ಆಗಿದ್ರೆ ನೀವು ಅದನ್ನು ಪರ್ಚೇಸ್ ಮಾಡಿದರೆ ನೀವು ಸಹ ಏನಂತಂದರೆ ಗೌರ್ಮೆಂಟ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಕಮರ್ಷಿಯಲ್ ಅಲ್ವಾ, ನಿಮಗೆ ಪ್ಲ್ಯಾನ್ಸ್ ಅಮೌಂಟ್ ಜಾಸ್ತಿ ಇರ್ತಾವೆ. ಓಕೆ, ಆದರೆ ಡೆಡಿಕೇಟೆಡ್ ಪ್ಲ್ಯಾನ್ಸ್ ಇರ್ತಾವೆ, ಅದನ್ನು ನೀವು ಚೂಸ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ಬೋದು. ಸೊ ಇದಿಷ್ಟು ಇದ್ರ ಬಗ್ಗೆ. ಇದು ಟೋಟಲಿ ಬೆನಿಫಿಟ್ಟು ಎಂಡ್ ಟು ಎನ್ಕ್ರಿಪ್ಷನ್ನು. ಇದು ಯಾವುದೇ ರೀತಿಲಿ ನಿಮಗೆ ನೀವು ಮಾತಾಡೋದನ್ನು ಎಲ್ಲಿ ಲೀಕ್ ಆಗೋದಿಲ್ಲ. ಓಕೆ, ಸೊ ಇದು ಇದರಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಅಂತ ಹೇಳ್ಬೋದು. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ನಾವು ಮಾತಾಡೋದಾದರೆ ರೀಸೆಂಟ್ಲಿ ಆಗಿ ಇನ್ಸ್ಟಾಗ್ರಾಮ್ ರಿಲೇಟೆಡ್ ಒಂದು ಫೀಚರ್ ಬಗ್ಗೆ ಭಾಳಷ್ಟು ಸದ್ದು ಮಾಡ್ತಾಯಿತ್ತು, ಪ್ರೈವಸಿ ರಿಲೇಟೆಡ್ಡು. ಸೊ ಅದು ಬಂದ್ಬಿಟ್ಟು ಏನಂತಂದರೆ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅಲ್ಲಿ ಪ್ರೊಫೈಲಲ್ಲಿ ಹೋಗಿ ಮೇಲೆ 3 ಲೈನ್ಸ್ ಇರ್ತದೆ, ಅದು ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸಲ್ಲಿ ಹೋದರೆ ಅದರಲ್ಲಿ ಶೇರಿಂಗ್ ಆ್ಯಂಡ್ ರೀಯೂಸ್ ಅಂತ ಇರುತ್ತೆ, ಒಂದು ಆಪ್ಷನ್ ಇರುತ್ತೆ. ಸೊ ಅದರಲ್ಲಿ ಆ ಆಪ್ಷನ್ನ ಬೈ ಡಿಫಾಲ್ಟಾಗಿ ಇನ್ಸ್ಟಾಗ್ರಾಮ್ ಅವರು ಎನೇಬಲ್ ಮಾಡಿರ್ತಾರೆ. ಸೊ ಆ ಎನೇಬಲ್ ಮಾಡೋದ್ರಿಂದ ನಮಗೆ ಅಂತ ಪ್ರೈವಸಿ ಇಶ್ಯೂ ಬರ್ತಾಯಿದೆ. ಫಾರ್ ಎಕ್ಸಾಂಪಲ್, ಇಫ್ ಇನ್ ಕೇಸ್ ನಾನೇನಾದರೂ ನಂದು ಯೂಸರ್ ಐಡಿ ಇರುತ್ತೆ, ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಯೂಸರ್ ಐಡಿ ಇರುತ್ತೆ. ಆ ಯೂಸರ್ ಐಡಿಯನ್ನು ನಾನು ಮೆಟಾ AI @ ಹಾಕಿ ಆ ಯೂಸರ್ನ ಯೂಸ್ ಮಾಡಿಕೊಂಡು ಪ್ರೊಫೈಲಲ್ಲಿ ಏನು ಪಿಕ್ಚರ್ ಇದೆಯೋ ಆ ಪಿಕ್ಚರ್ನ ಯೂಸ್ ಮಾಡಿಕೊಂಡು ನಾವು ಯಾವ AI ರಿಲೇಟೆಡ್ ಪಿಕ್ಚರ್ನ ಯಾವ ರೀತಿಲಾದರೂ ನಾವು ಎಡಿಟ್ ಮಾಡ್ಕೋಬೋದು. ಎಕ್ಸಾಂಪಲ್, ನಾನೊಂದು ಪ್ರೊಫೈಲ್ ಇದೆ ನಂದು, ಆ ಪ್ರೊಫೈಲ್ನ ಯೂಸ್ ಮಾಡಿಕೊಂಡು ವೈಲ್ ಡ್ರಿಂಕಿಂಗ್ಗೆ ಬಿಯರ್ ಅಂತ ನಾವು ಕೊಟ್ಟರೆ ಸೊ ಈ ರೀತಿಲಿ ನಮ್ಗೆ ಏನಂತಂದರೆ ಪಿಕ್ಚರ್ನ ಅದು ಜನ್ರೇಟ್ ಮಾಡಿಕೊಳ್ಳುತ್ತೆ. ಸೊ ಓಕೆ, ಒನ್ಸ್ ಈ ಆಪ್ಷನ್ನ ಆಪ್ಷನ್ ಆ್ಯಂಡ್ ರೀಯೂಸ್ ಶೇರಿಂಗ್ ಆ್ಯಂಡ್ ರೀಯೂಸ್ ಆಪ್ಷನ್ನ ನೀವು ಡಿಸೇಬಲ್ ಮಾಡಿದರೆ, ಆಫ್ ಮಾಡ್ಕೊಂಡ್ರೆ ನಾನು ಅಗೇನ್ ಆ ಪಿಕ್ಚರ್ನ ನಾನು ಎಡಿಟ್ ಮಾಡೋಕ್ಕೆ ಹೇಳಿದ್ರೆ ಕೊಡೋಲ್ಲ. ಸೊ ಓಕೆ, ಈ ಥರ ನೀವು ಪರ್ಮಿಷನ್ ಇಲ್ಲ, ಅದಕ್ಕಾಗಿ ಎಡಿಟ್ ಮಾಡೋಕ್ಕೆ ಬರ್ತಾಯಿಲ್ಲ ಅಂತ. ಸೊ ಈ ಥರ ಏನಂತಾರೆ ಈ ಮೆಟಾದಲ್ಲಿ ಪ್ರೈವಸಿ ರಿಲೇಟೆಡ್ ಆಪ್ಷನ್ ಬಿಟ್ಟಿದ್ರು. ಓಕೆ, ಸೊ ಅದನ್ನು ಏನಂತಂದರೆ ಭಾಳಷ್ಟು ಸದ್ದು ಮಾಡಿತು, ಅದರಿಂದ ಪ್ರೆಸೆಂಟ್ ಇವ್ರು ಸ್ಟಾಪ್ ಮಾಡಿದ್ದಾರೆ. ಸೊ ಇಫ್ ಇನ್ ಕೇಸ್ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಅಪ್ಲಿಕೇಶನಲ್ಲಿ ಇದು ಬೈ ಡಿಫಾಲ್ಟಾಗಿ ಎನೇಬಲ್ ಆಗಿದ್ದರೆ ಅದನ್ನು ನೀವು ಡಿಸೇಬಲ್ ಮಾಡ್ಕೊಳ್ಳಿ. ಇದು ಭಾಳಷ್ಟು ಪ್ರೈವಸಿಗೆ ಯೂಸ್ಫುಲ್. ಓಕೆ, ಡಿಸೇಬಲ್ ಮಾಡೋದ್ರಿಂದ ಭಾಳಷ್ಟು ಯೂಸ್ಫುಲ್ ಆಗುತ್ತೆ ನಮಗೆ. ಫಾರ್ ಎಕ್ಸಾಂಪಲ್ ಏನಂತಂದರೆ ನೀವೇನಾದರೂ ಗರ್ಲ್ ಆಗಿದ್ದರೆ ನೀವೇನೋ ಪ್ರೊಫೈಲ್ ಪಿಕ್ಚರ್ ಏನಾದರೂ ಇಕ್ಕಿರ್ತಾರಲ್ವ, ಆ ಪ್ರೊಫೈಲ್ ಪಿಕ್ಚರ್ ನಿಮ್ಮ ಫೇಸ್ನ ಯೂಸ್ ಮಾಡ್ಕೊಂಡು ಯಾವ ರೀತಿಲಾದರೂ ಇದನ್ನು ಎಡಿಟ್ ಮಾಡ್ಕೋಬೋದು ಒನ್ಸ್ ಈ ಆಪ್ಷನ್ ಎನೇಬಲ್ ಇದ್ದರೆ. ಸೊ ಅದಕ್ಕೆ ಈ ರೀತಿ ನಮಗೆ ಪ್ರೈವಸಿ ರಿಲೇಟೆಡ್ ಇಶ್ಯೂಸ್ ಬರ್ತವೆ ಅಂತ ಇವ್ರು ಏನು ಮಾಡ್ತಾಯಿದ್ದಾರೆ, ಸೊ ಇದ್ರ ರಿಲೇಟೆಡ್ ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ. ಸೊ ಪ್ರೆಸೆಂಟ್ ಇದ್ರ ಬಗ್ಗೆ ಇನ್ಸ್ಟಾಗ್ರಾಮ್ ಅವರು ಏನು ರೆಸ್ಪಾಂಡ್ ಮಾಡ್ತಾರೆ ಅಂತ ನಾವು ವೇಟ್ ಮಾಡಬೇಕಿದೆ. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ನಾವು ಮಾತಾಡಿದ್ರೆ ಸ್ಯಾಮ್ಸಂಗ್ ಅವರು ಅನ್ಪ್ಯಾಕ್ಡ್ ಈವೆಂಟ್ನ ಲಾಂಚ್ ಮಾಡ್ತಾ ಇದ್ದಾರೆ. ಓಕೆ, ಇದು ಬಂದ್ಬಿಟ್ಟು ಜುಲೈ 22
ಈವ್ನಿಂಗ್ 6:30 ಇದೆ ಅಂತ ಹೇಳ್ಬೋದು. ಇದರಲ್ಲಿ ಎಸ್ಪೆಷಲಿ ಅನ್ಪ್ಯಾಕ್ಡ್ ಇವೆಂಟಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಫೋಲ್ಡಬಲ್ ಆ್ಯಂಡ್ ಫ್ಲಿಪ್ಪಬಲ್ ಮೊಬೈಲ್ಸ್ನ ಹಾಗೆ ಬಂದುಬಿಟ್ಟು ವಾಚ್, ಇಯರ್ಬಡ್ಸ್ ಈ ಥರ ಮೊಬೈಲ್ಸ್ನ ಅವ್ರನ್ನ ಲಾಂಚ್ ಮಾಡ್ತಾ ಇರ್ತಾರೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿದೆ ಅಂತಂದ್ರೆ ರಿಲೇಟೆಡ್ ಇನ್ನೂ ಎಷ್ಟು ಏಜೆಂಟ್ಗಳು ತಗೊಂಬರ್ತಾರೆ. ಸೊ ಇನ್ನೇನು ಇವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಈ ಒಂದು ಅನ್ಪ್ಯಾಕ್ಡ್ ಇವೆಂಟಲ್ಲಿ ನಾವು ನೋಡಬೇಕಿದೆ. ಓಕೆ, ಸೊ ನೋಡೋಣ ಜುಲೈ 22 ಬಗ್ಗೆ ಇದರಲ್ಲಿ ಡೆಡಿಕೇಟ್ಲಿ ಒಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿ ಏನೋ ಇವರು ಹೊಸ ಇನ್ವೆನ್ಷನ್ಗಳು ತಗೊಂಬಂದಿದ್ದಾರೆ ಅಂತ ನೋಡೋಣ. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ಮಾತಾಡೋದಾದರೆ ಗೂಗಲ್ ಅವರು ಏನಂತಂದರೆ 11 ಸೀರೀಸ್ ಮೀನ್ಸ್ ಗೂಗಲ್ ಪಿಕ್ಸೆಲ್ 11 ಸೀರೀಸ್ನ ನೆಕ್ಸ್ಟ್ ಮಂತ್ August 12ಗೆ 6 o'clock ಏನಂತಂದ್ರೆ ಇವರು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನಾವು ಪ್ರೀವಿಯಸ್ ಸೀರೀಸಲ್ಲಿ ನಾವೇನು ಅಬ್ಸರ್ವ್ ಮಾಡಿದ್ರೆ ಇವರು ಬ್ಯಾಟ್ರಿ ರಿಲೇಟೆಡ್ MAH ಬ್ಯಾಟ್ರಿ ಕಡಿಮೆ ಕೊಡ್ತಾಯಿದ್ರು. ಸೊ ಈ 11 ಸೀರೀಸಲ್ಲೂ ಜಾಸ್ತಿ ಮಾಡ್ತಾರಾ ಇಲ್ಲ ನೋಡಬೇಕಿದೆ. ಹಾಗೆ ಕ್ಯಾಮ್ರಾ ರಿಲೇಟೆಡ್ ಇವ್ರು ಏನಾದರೂ ಇಂಪ್ಲಿಮೆಂಟ್ಸ್ ಮಾಡಿದಾರಾ, ಏನಾದರೂ ರಿಲೇಟೆಡ್ ತಗೊಂಬಂದಿದ್ದಾರಾ ಅಂತ ಕಾದು ನೋಡಬೇಕಿದೆ. ಓಕೆ, ಸೊ ನಮ್ಮ ಗೂಗಲ್ ಪಿಕ್ಸೆಲ್ ಯಾವುದಕ್ಕೆ ಫೇಮಸ್ ಅಂತ ಆಲ್ರೆಡಿ ಗೊತ್ತಿದೆ, ಕ್ಯಾಮ್ರಾಗೆ ಸ್ಪೆಷಾಲಿಟಿ. ಸೊ ಈ ಸಾರಿನೂ ಏನೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ನೋಡಬೇಕಿದೆ. ಸೊ ನೋಡೋಣ, ಇದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಮಂತಲ್ಲಿ. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ನಾವು ಮಾತಾಡಿದ್ರೆ iOS 27 Beta 3 ಆ್ಯಪಲ್ ಅವರು ರಿಲೀಸ್ ಮಾಡಿದ್ದಾರೆ. ಓಕೆ, ಇದು ಬೀಟಾ ವರ್ಷನ್ ಅಂತ ಹೇಳ್ಬೋದು, ಇನ್ನು ಅಫಿಷಿಯಲ್ ಆಗಿ ಬಂದಿಲ್ಲ. ಬಟ್ ಏನಂತಂದರೆ ಇದರಲ್ಲಿ ಕೆಲವೊಂದು ಫೀಚರ್ಸ್ ನಾವು ನೋಡ್ಬೋದು. ಟೆಸ್ಟ್ ಮಾಡ್ದಂಗೆ ಕೆಲವೊಂದು ಫೀಚರ್ಸ್ ಚೆನ್ನಾಗಿದ್ದಾವೆ. ಇದರಲ್ಲಿ ಫಸ್ಟ್ ಬಂದುಬಿಟ್ಟು ನಮಗೆ ಸಿರಿ ವಾಯ್ಸ್ನ ನಾವು ಕಸ್ಟಮೈಸ್ ಮಾಡ್ಕೋಬೋದು, ನಮ್ಗೆ ಬೇಕಾಗಿರೋ ವಾಯ್ಸ್ನ ನಾವು ಸೆಟ್ ಮಾಡ್ಕೋಬೋದು. ಹಾಗೆ ಬಂದುಬಿಟ್ಟು ನೆಕ್ಸ್ಟ್ ಇನ್ನೊಂದು ಫೀಚರ್ ಬಂದುಬಿಟ್ಟು ಅಂತಂದರೆ ನಾವೇನಾದರೂ ವೈಫೈ ಯೂಸ್ ಮಾಡಬೇಕಾದ್ರೆ, ಯಾವುದೊಂದು ವೈಫೈ ಕನೆಕ್ಟ್ ಮಾಡಿ ಯೂಸ್ ಮಾಡಬೇಕಾದ್ರೆ ನಮಗೆ 5G ನೆಟ್ವರ್ಕ್ ಹೋಗ್ಬಿಡ್ತಿತ್ತು. ಮೀನ್ಸ್ ಓನ್ಲಿ ನಮಗೆ ನೆಟ್ವರ್ಕ್ ಸಿಗ್ನಲ್ ಬರುತ್ತೆ, ಅಲ್ಲಿ 5G+ ಆ ಥರ ಏನು ಬೀಳ್ತಾ ಇರಲಿಲ್ಲ. ಬಟ್ ಇವಾಗ ಏನಂತಂದರೆ ನಾವು ವೈಫೈ ಕನೆಕ್ಟ್ ಮಾಡಿದಾಗ ಇವಾಗ 5G+ನ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಹಾಗೆ ಇನ್ನೊಂದು ಫೀಚರ್ ಬಂದುಬಿಟ್ಟು ನಮಗೆ ಅಂತಂದರೆ ಪ್ರೀವಿಯಸ್ ನಮಗೆ ಓನ್ಲಿ 5G ಅಂತ ಮಾತ್ರ ಬರ್ತಿತ್ತು, ನೆಟ್ವರ್ಕ್ 5G ನೆಟ್ವರ್ಕ್ ಇದ್ದಾಗ ಸುತ್ತಮುತ್ತ. ಬಟ್ ಇವಾಗ ಅಂತಂದರೆ 5G+ ಅಂತ ಬರ್ತಾ ಇದೆ. ಮೀನ್ಸ್ ನೆಟ್ವರ್ಕ್ ಸ್ಪೀಡ್ ಸಹ ನಮಗೆ ಅಂತಂದರೆ ಇಲ್ಲಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಭಾಳ ಇದೆ. ಓಕೆ, ಸೊ ಹಾಗೆ ಬಂದುಬಿಟ್ಟು ನೆಕ್ಸ್ಟ್ ಏನು ಬಂದುಬಿಟ್ಟು ಅಂತಾರೆ ನೋಟಿಫಿಕೇಷನ್ ಬಾರ್ ಇರುತ್ತಲ್ವ ಮೇಲೆ ನೋಟಿಫಿಕೇಷನ್ ಸೆಂಟರ್ ಮೊಬೈಲಲ್ಲಿ. ಸೊ ನಾವು ಡ್ರಾಪ್ ಡೌನ್ ಮಾಡಬೇಕಾದ್ರೆ ಸಮ್ ಆ್ಯನಿಮೇಷನ್ಸ್ನ ನಾವು ಇಲ್ಲಿ ನೋಡ್ಬೋದು. ಓಕೆ, ಸೊ ಇದೊಂಥರ ಚೆನ್ನಾಗಿದೆ. ಇದರಲ್ಲಿ ಇದೇ ಬಂದುಬಿಟ್ಟು ಮೇಲ್ ಹೈಲೈಟು ಈ iOS 27 Beta 3ಯಲ್ಲಿ. ಇದು ಒಳ್ಳೆ ನೋಡೋದಕ್ಕೆ ಒಂದು ಗ್ಲಾಸಿ ಡಿಸೈನ್ ಇರುತ್ತೆ ಬ್ಯಾಕ್ ಸೈಡಲ್ಲಿ. ನೋಟಿಫಿಕೇಷನ್ ನೀವು ಡ್ರಾಪ್ ಡೌನ್ ಮಾಡಿದ್ರೆ ಅಂಥ ಟೈಮ್ನಲ್ಲಿ ಭಾಳಷ್ಟು ಯೂಸ್ ಆಗುತ್ತೆ ಇದು. ಓಕೆ, ಸೊ ಇವಿಷ್ಟಾಗಿತ್ತು ಫೀಚರ್ಸು, ಹೈಲೈಟ್ ಫೀಚರ್ಸು iOS 27 Beta 3ಯಲ್ಲಿ. ಸೊ ನೋಡೋಣ ಯಾವಾಗ ಅಫಿಷಿಯಲ್ ಆಗಿ ಲಾಂಚ್ ಆಗುತ್ತೋ ಆವಾಗ ಇನ್ನೆಷ್ಟು ಫೀಚರ್ಸ್ ನಾವು ನೋಡ್ಬೋದು ಇದರಲ್ಲಿ ಅಂತ. ಸೊ ಇವು ಪ್ರೆಸೆಂಟಿನ ಟೆಸ್ಟಿಂಗ್ ಮಾಡಲ್ ಇದೆ. ಓಕೆ, ನೀವೇನಾದರೂ ಬೇಕಂದರೆ ಬೀಟಾ ವರ್ಷನ್ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಇಂಡಿಯಾ ಗೌರ್ಮೆಂಟ್ ಅವ್ರು ಏನಂತಂದರೆ ಸಮ್ ಎಲೆಕ್ಟ್ರಾನಿಕ್ ಪಾರ್ಟ್ಸಲ್ಲಿ, ಮೊಬೈಲ್ ಎಲೆಕ್ಟ್ರಾನಿಕ್ ಪಾರ್ಟ್ಸಲ್ಲಿ ಅವ್ರು ಏನಂತಂದರೆ ಸಮ್ ಇಂಪೋರ್ಟ್ ಡ್ಯೂಟಿನ ಅವ್ರು ಏನಂತಂದರೆ ಕಟ್ ಮಾಡಿದ್ದಾರೆ. ಇಂಪೋರ್ಟ್ ಡ್ಯೂಟಿ ಕಟ್ ಮಾಡೋದ್ರಿಂದ ನಮಗೆ ಏನಂತಂದರೆ ಮೊಬೈಲ್ ಪ್ರೈಸಸ್ ಏನೋ ಕಮ್ಮಿ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಓಕೆ, ಸೊ ಕೆಲವೊಂದು ಬ್ರ್ಯಾಂಡ್ಸ್ ಬಂದು ನಮ್ಮ ಇಂಡಿಯಾದಲ್ಲಿ ಅವ್ರು ಇನ್ವೆಸ್ಟ್ ಮಾಡಿ ಇನ್ನೂ ಗ್ರೋ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಇದರಿಂದ ನಮಗೆ ಭಾಳಷ್ಟು ಬೆನಿಫಿಟ್. ಯಾಕಂದರೆ ರೀಸೆಂಟ್ಲಿ ನಾವು ನೋಡಿದ್ದೀವಿ ಎಲ್ಲ ಮೊಬೈಲ್ ಪ್ರೈಸಸ್ಸು ಜಾಸ್ತಿ ಆಗ್ತದೆ. ಬಟ್ ಇವಾಗ ಇವ್ರು ಈ ರೀತಿ ಇಂಪೋರ್ಟ್ ಡ್ಯೂಟಿ ಆ ಥರ ಕಮ್ಮಿ ಮಾಡೋದ್ರಿಂದ ಮೊಬೈಲ್ ಪ್ರೈಸಸ್ ಡೌನ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಓಕೆ, ಮೊಬೈಲ್ ಎಲೆಕ್ಟ್ರಾನಿಕ್ ಪಾರ್ಟ್ಸ್ ಅಂತ ಹೇಳ್ಬೋದು. ಓಕೆ, ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ನಾವು ಮಾತಾಡೋದಾದ್ರೆ ನಥಿಂಗ್ ಅವ್ರು ರೀಸೆಂಟ್ಲಿ ಆಗಿ ಒಂದು ಫೋನ್ ರಿಲೀಸ್ ಮಾಡಿದರು. ಅದರಲ್ಲಿ ಎಸ್ಪೆಷಲಿ RCP ಎಡಿಷನ್ನ ಇವರು ಲಾಂಚ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಸಮ್ ಲಿಮಿಟೆಡ್ ಎಡಿಷನ್ ಅಂತ ಹೇಳ್ಬೋದು. ಸೊ ಇವರೇನು ಆ ಎಡಿಷನ್ನ ಬಿಟ್ಟಿದ್ರು. ಓಕೆ, ಸೊ ಆ ಎಡಿಷನ್ ಬಂದುಬಿಟ್ಟು ವಿತಿನ್ 2 ಅವರ್ಸಲ್ಲಿ ಖಾಲಿ ಆಗಿದೆ, ಔಟ್ ಆಫ್ ಸ್ಟಾಕ್ ಆಗಿದೆ. ಸೊ ಆ ರೀತಿಯಲ್ಲಿ RCP ಎಡಿಷನ್ ಫುಲ್ ಡಿಮ್ಯಾಂಡ್ ಇತ್ತು. ಸೊ ಇವಾಗ ಫುಲ್ ಔಟ್ ಆಫ್ ಸ್ಟಾಕ್ ಆಗಿದೆ. ನೋಡೋಣ ಇವ್ರು ತಾಂಬರೋ ಚಾನ್ಸಸ್ ಇದೆನಾ ಇಲ್ಲ ಮುಂದೆ ಅಂತ. ಸೊ ಇದು ಬಂದ್ಬಿಟ್ಟು ನಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಓಕೆ, ಸೊ ಬಟ್ ಇಲ್ಲಿ ನಮಗೆ ಆಲೋಚನೆ ಮಾಡಬೇಕಾಗಿರೋದು ಏನಂತಂದರೆ RCB ಫ್ಯಾನ್ಸ್ ಎಷ್ಟಿದ್ದಾರೆ ಅಂತ. ಸೊ ಒನ್ಸ್ ಲಾಂಚ್ ಆದ ತಕ್ಷಣ ವಿತಿನ್ 2 ಅವರ್ಸಲ್ಲಿ ಔಟ್ ಆಫ್ ಸ್ಟಾಕ್ ಆಗೋದು ಸಾಮಾನ್ಯ ವಿಷಯ ಅಲ್ಲ. ಓಕೆ, ಸೊ ಇದು ಇಲ್ಲಿ ಮೇನ್. ಇದರಲ್ಲಿ ಲಾಸ್ಟ್ ಟೆಕ್ ನ್ಯೂಸ್ ಬಗ್ಗೆ ನಾವು ಮಾತಾಡಿದ್ರೆ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಸ್ಯಾನ್ ಡಿಗೋ ಇದರಲ್ಲಿ ಸಂಶೋಧಕರು ಕೆಲವೊಂದು ಟೆಸ್ಟಿಂಗ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲೇನಪ್ಪ ಅಂತಂದರೆ ಹಾಸ್ಪಿಟಲಲ್ಲಿ ಸಮ್ ಹ್ಯೂಮನ್ ಮೇಡ್ ಮೀನ್ಸ್ ರೋಬೋಟಿಕ್ಸ್ನ ಯೂಸ್ ಮಾಡ್ಕೊಂಡು ಜೀವಂತ ಹಂದಿಗಳ ಮೇಲೆ ಗಾಲ್ ಬ್ಲಾಡರ್ ಎಂಬ ಚಿಕಿತ್ಸೆ ಮಾಡಿದ್ದಾರೆ, ಮೀನ್ಸ್ ಸರ್ಜರಿ ಮಾಡಿದ್ದಾರೆ. ಸೊ ಈ ಸರ್ಜರಿಯಲ್ಲಿ ಏನಂತಂದರೆ ಇವರಿಗೆ ಪಾಸಿಟಿವಿಟಿ ಬಂದಿದೆ, ಅಂದರೆ ಮೀನ್ಸ್ ಸಕ್ಸಸ್ ಬಂದಿದೆ. ಮೀನ್ಸ್ ಈ ರೋಬೋಟಿಕ್ಸ್ ಏನು ಯೂಸ್ ಮಾಡಿದಾರಲ್ವ ಇವು ಚೆನ್ನಾಗಿ ವರ್ಕ್ ಮಾಡಿದ್ದಾವೆ. ಇದರಲ್ಲಿ ಕೆಲವೊಂದು ರೋಬೋಟ್ಸ್ ಮಾತ್ರ ಇನ್ನೂ ಜಾಸ್ತಿನೇ ವರ್ಕ್ ಮಾಡಿದ್ದಾವೆ ಅಂತ ಹೇಳ್ಬೋದು. ಓಕೆ, ಸೊ ಇದರಲ್ಲಿ ನಮಗೆ ಬೆನಿಫಿಟ್ ಏನಪ್ಪ ಅಂತಂದರೆ ಡಾಕ್ಟರ್ಸು ಭಾಳಷ್ಟು ಲಾಂಗಲ್ಲಿದ್ದೂ ಮೀನ್ಸ್ ಬೇರೆ ದೇಶದಲ್ಲಿದ್ರೂ ರೋಬೋಟಿಕ್ಸ್ ಕೆಲವೊಂದು ದೇಶದಲ್ಲಿ ಇರುತ್ತಲ್ವ. ಮೀನ್ಸ್ ಎಕ್ಸಾಂಪಲ್ ಇವಾಗ ಅಮೇರಿಕಾದಲ್ಲಿದ್ದು ಇಲ್ಲ ನಮ್ಮ ಇಂಡಿಯಾದಲ್ಲಿ ಏನು ರೋಬೋಟಿಕ್ಸ್ ಯೂಸ್ ಇರ್ತಾವಲ್ವ ಆ ರೋಬೋಟಿಕ್ಸ್ನ ಆನ್ಲೈನ್ ಕಮ್ಯುನಿಕೇಷನ್ ಥ್ರೂ ಈ ರೋಬೋಟಿಕ್ಸ್ನ ಯೂಸ್ ಮಾಡಿಕೊಂಡು ಸರ್ಜರೀಸ್ನ ಮಾಡ್ಬೋದು. ಸೊ ಆ ರೀತಿಲಿ ಇದು ವರ್ಕ್ ಆಗುತ್ತೆ. ನೆಕ್ಸ್ಟ್ ಫ್ಯೂಚರಲ್ಲಿ ಸಹ ಏನಂತ ಸರ್ಜರೀಸ್ಗೆ ರೋಬೋಟಿಕ್ಸ್ನ ಯೂಸ್ ಮಾಡೋ ಚಾನ್ಸಸ್ ಭಾಳ ಇರುತ್ತೆ. ಪ್ರೆಸೆಂಟ್ ಬಂದುಬಿಟ್ಟೆ ಅಂತಂದರೆ ಹಂದಿಗಳ ಮೇಲೆ ಟೆಸ್ಟಿಂಗ್ ಮಾಡಿದ್ರೆ ಇವರು ಪರ್ಟಿಕ್ಯುಲರ್ ಹಂದಿಗಳ ಮೇಲೆ ಯಾಕೆ ಟೆಸ್ಟಿಂಗ್ ಮಾಡ್ತಾರೆ ಅಂತಂದರೆ ಹಂದಿಗಳಿಗೆ ಮನುಷ್ಯರಿಗೆ ಸಮ್ ಪಾರ್ಟ್ಸ್ ಏನಿರ್ತಾವಲ್ಲ
ಒಳಗಡೆ ಪಾರ್ಟ್ಸ್ ಏನಿರ್ತಾವೆ ಸಿಮಿಲರ್ ಆಗಿರ್ತವೆ. ಸೊ ಅದಕ್ಕಾಗಿ ಏನಂತಂದರೆ ಹಂದಿಗಳು ಜೀವಂತ ಹಂದಿಗಳ ಮೇಲೆ ಇವಾಗ ಸದ್ಯಕ್ಕೆ ಸರ್ಜರಿ ಪ್ಲಾನ್ ಮಾಡಿದ್ದಾರೆ, ಅದರಲ್ಲಿ ಸಕ್ಸಸ್ ಸಿಕ್ಕಿದೆ. ನೋಡೋಣ ಇದರಲ್ಲಿ ಇನ್ನೂ ಇಂಪ್ಲಿಮೆಂಟ್ ಮಾಡಿ ಇನ್ ದ ಫ್ಯೂಚರಲ್ಲಿ ಸಹ ಒಳ್ಳೆ ಸಕ್ಸಸ್ ತೊಗೊಂಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದಿಷ್ಟಾಗಿತ್ತು ಈ ವಿಡಿಯೋ ಬಗ್ಗೆ, ಇವತ್ತಿನ ಟೆಕ್ ನ್ಯೂಸ್ ಅಂತ ಹೇಳ್ಬೋದು. ಈ ಟೆಕ್ ನ್ಯೂಸ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇದೇ ಥರ ಟೆಕ್ ನ್ಯೂಸ್ ವೀಡಿಯೋಸ್ ಬರ್ತಾನೆ ಇರ್ತವೆ ಡೈಲಿ, ನೋಡಿ ಟೆಕ್ನಾಲಜಿ ರಿಲೇಟೆಡ್ ನಾಲೆಜ್ನ ಬೆಳೆಸ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.